ಇದು ಸಿಗರೇಟೇ ಹೊಡಿಯಲ್ಲ. ಸುಮ್ಮನೆ ಮನೇಲಿ ಕೂರೋದು, ಊಟ ಮಾಡೋದು, ಮಲಗೋದು ಕೆಲಸದ ಅಲ್ಲ. ಹಾಯ್ ಎಲ್ರಿಗೂ ನಮಸ್ತೆ, ನಾನೇ ನಿಮ್ಮ ವಿಷ್ಣು ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲೂ ಚೆನ್ನಾಗಿರ್ತೀರ ಅಂತ ನಂಬ್ತೀನಿ ನಾನು. ಆ್ಯಕ್ಚುಲಿ ನಾನು ಎಲ್ಲರೂ ಕೇಳಿರ್ತೀರಾ ಮಲ್ಲಲ್ಲಿ ಫಾಲ್ಸ್ ಅಂದ್ಬಿಟ್ಟು. ಸೊ ಇವತ್ತು ಮಲ್ಲಲ್ಲಿ ಫಾಲ್ಸ್ಗೆ ಹೋಗ್ತಿದ್ದೀವಿ. ಕೂರ್ಗಲ್ಲಿ ಬಂದದ್ದು ಫೇಮಸ್ ಅದು. ಸೊ ಬೈಕಲ್ಲೆಲ್ಲ ಹೋಗೋಕ್ಕಾಗಲ್ಲ, ಫುಲ್ ಮಳೆ ಅಂದರೆ ಮಳೆ. ಇನ್ನು ಅಲ್ಲಿ ಮೇಲೆ ಹೋದರೆ ನಮ್ಗೆ ಕಾಣಿಸೋದಿಲ್ಲ ಅಂತ ನಂಗೆ ಗೊತ್ತಿಲ್ಲ ಏನು ಕತೆ ಅಂತ. ಸೊ ಹೋಗಿ ನೋಡೋಣ ಏನು ಕತೆ ಅಂತ. ಆ್ಯಕ್ಚುಲಿ ಇವತ್ತು ಹೋಗ್ತಿರೋದು ನಾವು ಜಿಪ್ಸಿಲಿ ಹೋಗ್ತಿರೋದು. ನೋಡಿ ಇಲ್ಲಿ ಕಾಣಿಸ್ತಿದ್ದಲ್ಲ, ಇದೇ ಜಿಪ್ಸಿಲೇ ಹೋಗ್ತಿರೋದು ನಾವು. ಫುಲ್ ಆಫ್ ರೋಡು. ಅಲ್ಲಿ ಬಂದು ಮೇಲೆ ಹತ್ತಬೇಕು, ಆಫ್ ರೋಡ್ ಮಾಡಬೇಕು. ಬೈಕ್ ಹೋಗುತ್ತೆ, ಬಟ್ ನನ್ನ R15 ಎಲ್ಲ ಹೋಗಲ್ಲ, ಫುಲ್ ಆಫ್ ರೋಡು. ಸೊ ನೋಡೋಣ ಇವತ್ತು ಹೋಗ್ಬಿಟ್ಟು ನಾವು ಇದು ಯಾವುದು ಮುನ್ನಾರಲ್ಲಿ ಬಂದು ಇದಕ್ಕೆ ಹೋಗಿದ್ವಲ್ಲ, ಯಾವುದು ಕೊಲ್ಕುಮಲೆ ಹೋಗಿದ್ವಲ್ಲ. ಸೊ ಆ ಕೊಲ್ಕುಮಲೆಯಲ್ಲಿ ಹೋದಾಗ ಫುಲ್ ಆಫ್ ರೋಡ್ ಮಾಡಿದ್ವಲ್ಲ, ಜೀಪ ಆ ಥರ ಇರುತ್ತೆ. ಸೊ ಇವತ್ತು ಹೋಗಿ ನೋಡೋಣ ಏನು ಕತೆ ಅಂತ ಹೇಳ್ಬಿಟ್ಟು ನಾನು ಹೋಯ್ತಾ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ದೇಸೆ ಅವತ್ತು ನಾನು ಓಡಿಸ್ದೆ ಸ್ಪೀಡಾಗಿ, ಬಿದ್ದು ಬಂದು. ಇವತ್ತು ನೀನು ಸ್ಪೀಡಾಗಿ ಓಡಿಸ್ತಿದ್ಯಾ, ಮೆಲ್ಲ ಹೋದ್ರೆ ಸಾಕು ಆಯ್ತಾ. Few inches later. ಆ್ಯಕ್ಚುಲಿ ನಾವು ಒಂದು ಮಾಂದಲ್ಪಟ್ಟಿ ಎಂಟ್ರಿ ಬಂದು ಅಲ್ಲಿ ನೋಡಿ ಇನ್ನು ಸಕ್ಕದಾಗಿದೆ ಅಂತ, ಸಕ್ಕದಾಗಿ ಕಾಣಿಸ್ತಿದೆ. ಇಲ್ಲಿ ಎಂಟ್ರಿ ಫೀಸ್ ಬಂದು 50 ರೂಪೀಸ್ ಕೊಡಬೇಕು. ಎಂಟ್ರಿ ಫೀಸ್ ಎಷ್ಟು ಬಿಡ್ತೀರಾ? 100. ಸೊ ಎಂಟ್ರಿ ಫೀಸ್ ಮಾಂದಲ್ಪಟ್ಟಿದ ಎಂಟ್ರಿ ಫೀಸ್ ಬಂದು 100 ರೂಪೀಸ್ ಕೊಡಬೇಕು ನೀವು, ಅಂದರೆ ಮಾತ್ರ ನಿಮ್ಮನ್ನ ಎಂಟ್ರಿ ಮಾಡೋದು. ಫುಲ್ ಆಫ್ ರೋಡೆ ಗಾಡಿ. ನಾವು ಒಂದು ಜಿಪ್ಸಿಲ್ ಬಂದಿರೋದಕ್ಕೆ ಗಾಡಿ ಎಲ್ಲ ಫುಲ್ ಬಾಡಿ ಎಲ್ಲ ಶೇಕ್ ಆಗೋಯ್ತು. ನಾವು ಆ್ಯಕ್ಚುಲಿ ಮುನ್ನಾರಲ್ಲಿ ಕೊಲ್ಕುಮಲೆ ಹೋಗಿದ್ದಲ್ಲ, ಯಾವ ಥರ ಒಂದು ಜೀಪಲ್ಲಿ ಅಡ್ವೆಂಚರ್ ಮಾಡಿದ್ದೋ, ಸೊ ಸೇಮ್ ಅದೇ ಥರನೇ ಅಡ್ವೆಂಚರ್. 200 ಪ್ಲಾಸ್ಟಿಕ್ ಐಟಮ್ ಇದೆ ನೋಡಿ. ಡ್ರೋನ್ ಕ್ಯಾಮರಾ, ಡ್ರೋನ್ ಯಾವುದಿಲ್ಲ. 100 ಕೊಟ್ರೆ ಎಷ್ಟೇನಿದೆ? ಸಿಗರೇಟ್ ಮ್ಯಾಚ್ ಬಾಕ್ಸ್ ಇದೆ ಪಾಕೆಟಲ್ಲಿ ಇದೆ. ಅದು ಸಿಗರೇಟೇ ಹೊಡಿಯಲ್ಲ. ಎಷ್ಟು ಬೇಕು ವಯಸ್ಸು? ಎಷ್ಟು? 250 ಟೋಟಲ್. ಟಿಕೆಟ್ ಕೇಳ್ತಾರಾ? ಇಂತಲ್ಲ ಡ್ರೋನ್ಗೇನು ಸಿಗರೇಟ್ ಮ್ಯಾಚ್ ಬಾಕ್ಸ್ ಇಂದ ಆ್ಯಕ್ಚುಲಿ ಎಂಟ್ರಿ ಮಾಂದಲ್ಪಟ್ಟಿ ಬಂದು 50 ಎಷ್ಟು ಬ್ರೋ? 100 ಅಲ್ಲ, 100 ರೂಪೀಸ್. ಆಮೇಲೆ ಇಲ್ಲಿ ಬಂದು ಇನ್ನೂ ಸ್ವಲ್ಪ ಒಳಗೆ ಬಂದಂಗೆ ಗಾಡಿಗೆ 50 ರೂಪಾಯಿ, ಮತ್ತು ಒಂದು ಪರ್ಸನ್ಗೆ ಬಂದು 50 ರೂಪೀಸ್ ಕೊಡಬೇಕು. ಸೊ ನಾವು ಬಂದು 4 ಜನ ಇದ್ದು, 200 + 50 ಗಾಡಿಗೆ ಸೇರಿಸಿ ಟೋಟಲ್ 250. ಮಳೆ ಇಲ್ಲ ಅಷ್ಟೊಂದು. ಮಳೆ ಇದ್ದಿದ್ರೆ ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಮಳೆ ಇಲ್ಲ ಅಲ್ಲ, ನೋಡಿ ಮೇಲೆ ಫಾಗು ಈ ಎಲ್ಲ ಇರುತ್ತೆ. ಏನಾಗ್ತದೆ ಅಂತ ನೋಡೋಣ ಒಂದ್ಸಲ. ಸಖತ್ತಾಗಿರುತ್ತೆ. ನಿಮಗೆ ವ್ಯೂ ತೋರಿಸ್ತೀನಿ, ಸರಿನಾ? ಆಕ್ಚುಲಿ ಇಲ್ಲಿ ಕುರುಂಜಿ ಹೂ ಅಲ್ಲ, ಅದು ಕುರುಂಜಿ ಹೂ ಅಂತ ಒಂದು ಹೂ ಬಿಡುತ್ತೆ ಇದು. ಸೊ ಅದು ಬಂದು 5 ವರ್ಷಕ್ಕೆ ಒಂದ್ಸಲನೇ ಬಿಡೋದು. ಲಾಸ್ಟ್ ಟೈಮ್ ಒಂದ್ಸಲ ಬಿಟ್ಟಿತ್ತು, ಬಟ್ ಆ ಟೈಮಲ್ಲಿ ನಮ್ಗೆ ಬರೋಕ್ಕಾಗಲಿಲ್ಲ. ಸೊ ಕೂರ್ಗಿ ಯಾರಾದರೂ ವಿಸಿಟ್ ಮಾಡಿದ್ರೆ, ಅದು ಈ ಮಾನ್ಸೂನ್ ಟೈಮಲ್ಲಿ ಯಾರಾದರೂ ವಿಸಿಟ್ ಮಾಡಬೇಕು ಅಂತಿದ್ರೆ ಮಾಂದಲ್ಪಟ್ಟಿನ ಮಿಸ್ ಮಾಡ್ಕೊಬೇಡಿ. ಮಾಂದಲ್ಪಟ್ಟಿಗೆ ಬನ್ನಿ, ಅಡ್ವೆಂಚರ್ ಅಂತೂ ಸಖತ್ತಾಗಿರುತ್ತೆ. ನಿಮ್ಗೆ ಆ್ಯಕ್ಚುಲಿ ಬಂದು ಜೀಪ್ ಇದೆ ಇಲ್ಲಿ. ನಿಮ್ದು ಓನ್ ವೆಹಿಕಲ್ ಇಲ್ಲ ಅಂತ ಹೇಳಿದ್ರೆ ಜೀಪ್ ಇದೆ. ಜೀಪಲ್ಲಿ ಬಂದು 2500 ಏನೋ ವಾಶ್ ಮಾಡ್ತಾರೆ. ಅದು ಬಂದು ಇಲ್ಲಿ ಅದಿ ಫಾಲ್ಸ್ ಅಂತ ಒಂದು ಜಾಗ ಬರುತ್ತೆ, ಅಲ್ಲಿಂದ ಬಂದು ಡೈರೆಕ್ಟ್ ಮಾಂದಲ್ಪಟ್ಟಿಗೆ ಜೀಪ್ ಇದೆ. ಸೊ ಅದ್ರಲ್ಲಿ ಒಂದು ನೀವು 2500 ರೂಪೀಸ್ ಪೇ ಮಾಡ್ಕೊಂಡು ನೀವು ಬೇಕಾದ್ರೆ ಇದು ಗಾಡಿ ಬಂದರೆ ಬಾಡಿಗೆ ತಗೊಂಡು ಬರ್ಬೋದು. ಇಲ್ಲ ನಿಮ್ಮ ಓನ್ ವೆಹಿಕಲ್ ಇದೆ, ನಿಮ್ಮ ಓನ್ ವೆಹಿಕಲೆಲ್ಲ ಬರ್ಬೋದು. ಫುಲ್ ಫಾಗು ಮಸ್ತಾಗಿದೆ, ಫುಲ್ ಮಿಸ್ಟಿ ಆಗಿದೆ, ಸಕ್ಕದಾಗಿದೆ. ಮಾತ್ರ ಏನು ಕಾಣಿಸ್ತಾನಿಲ್ಲ ಕರ್ನ ನೋವು ಮೇಲೆ, ಸಕ್ಕದಾಗಿದೆ ಮಾತ್ರ. ಶರತ್ ಆ್ಯಕ್ಚುಲಿ ಲಾಸ್ಟ್ ಮೂನಾರ್ ಟ್ರಿಪ್ಪಲ್ಲಿ ಬಂದು ಶಾರದಾ ಅವರೆಲ್ಲ ಇದ್ರು, ಚೆನ್ನಾಗಿತ್ತು. ಬಟ್ ಇವಾಗ ಬಂದು ಅವ್ರಿಲ್ಲ. ನಾವು ಮಳೆ ಇದ್ದಿದ್ರೆ ನಮ್ಗಂತೂ ಟೋಟಲಿ ಬಂದು ಹೊರಗೆ ಇಳಿಯಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಇರ್ತಿತ್ತು. ಬಟ್ ಇವಾಗ ಬಂದು ಅದೇ ಮಳೆ ಇಲ್ಲ ಅಲ್ವ, ಫುಲ್ ಸ್ನೋ ಅಂದರೆ ಫುಲ್ ಸ್ನೋ. ಬಟ್ ರೈಡ್ ಅಂತೂ ಸಕ್ಕದಾಗಿ ಪೀಸ್ ಆಗಿದೆ. ಬೈ ಮಾಡಬೇಕು ಅಷ್ಟೇ ಲೈಫಲ್ಲಿ, ಈ ಥರ ಎಲ್ಲ ಅಡ್ವೆಂಚರ್ ಮಾಡಬೇಕು. ಎಂದಿದ್ಯಾ? ಸುಮ್ಮನೆ ಮನೇಲಿ ಕೂರೋದು, ಊಟ ಮಾಡೋದು, ಮಲಗೋದು ಕೆಲಸದ ಅಲ್ಲ. ಕಾಲೇಜ್ ಆಯಿತು, ಕೆಲಸ ಆಯಿತು, ಅದಲ್ಲ. ಆ್ಯಕ್ಚುಲಿ ಲೈಫಲ್ಲಿ ಅಡ್ವೆಂಚರ್ ಮಾಡಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮ್ಗೆ ಹೇಳಿದ್ದೆ, ಒಂದ್ಸಲ ನೀವು ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಎಲ್ಲಾದ್ರೂ ಹೋಗಿ ಟ್ರಾವೆಲ್ ಮಾಡಿ ಆ ಥರ ಹೇಳಿದ್ದೆ. ನಾವಂತೂ ಹೋಗ್ತಾನೆ ಇರ್ತೀವಿ.
ಔಟ್ ಸೈಡ್ ಹೋಗಿಲ್ಲ ಅಂದ್ರೆ ನಿಯರ್ ಬೈ ಅಂದ್ರೆ ಹೋಗ್ತೀವಿ. ನಿಮ್ಮ ನಿಯರ್ ಬೈ ಅಲ್ಲೇ ಸುಮಾರು ಇದೆ, ಬಟ್ ನಿಯರ್ ಬೈ ಅಲ್ಲಿ ಯಾರು ಹೋಗೋದಿಲ್ಲ ಆ್ಯಕ್ಚುಲಿ. ಇವಾಗ ಕೊಡಗಲ್ಲಿ ಇದ್ದವ್ರೆ ಮಾಂಗಲ್ಪಟ್ಟಿ ಮಡಿಕೇರಿಯಲ್ಲೆಲ್ಲ ಇರ್ತಾರಲ್ಲ, ಅವ್ರು ಬಂದು ನಿಯರ್ ಬೈ ಇದ್ರೂ ಯಾರು ಹೋಗಿರಲ್ಲ. ಇವಾಗ ನಮ್ಮ ಮನೇಲೆ ಇವಾಗ ಮಾಂಗಲ್ಪಟ್ಟಿ ಯಾರು ಗೊತ್ತಿಲ್ಲ, ಬಟ್ ಇವಾಗ ನಾನೇ ಫಸ್ಟ್ ಟೈಮ್ ಬರ್ತಿರೋದು. ಓಕೆನಾ, ಅಂದರೆ ಆ್ಯಕ್ಚುಲಿ ನಾವು ಮುನ್ನಾರ್ಗೆ ಹೋಗಿದ್ದಲ್ಲ, ಫುಲ್ ಸೇಮ್ ಇದೇ ಥರ ಇತ್ತು, ಅಡ್ವೆಂಚರ್ ಎಲ್ಲ ಇದೇ ಥರ ಇತ್ತು, ಜೀಪ್ ರೈಡ್ ಹಿಂಗೆ ಇತ್ತು. ಬಟ್ ಫುಲ್ ನಮ್ಮ ಸರೌಂಡೆಡ್ ಫುಲ್ ಬಂದು ಟೀ ಎಸ್ಟೇಟ್ ಇತ್ತು. ಇದು ಬಂದು ಅಂದರೆ ನಾರ್ಮಲ್ ಗಿಡ ಆ ಥರ, ಅದೇ ಈ ಹೂ ಬಿಡುತ್ತಲ್ಲ, ಆ ಕುರುಂಜಿ ಗಿಡ ಹೂ ಅಂತ ಹೇಳ್ದಲ್ಲ ಅದರದ್ದು. ಅದು ಮಾತ್ರ ಹೂ ಮಾತ್ರ ಬಿಟ್ಟಿದ್ರೆ ಇನ್ನೂ ಪೀಸ್ ಆಗಿರ್ತಿತ್ತು. ಸರಿ, ಫುಲ್ ಬಾಡಿ ಫುಲ್ ಶೇಕಿಂಗ್ ಆಗ್ತಿದೆ. ನಾನು ಮುಂದೆ ಹೋಗಾದ್ಮೇಲೆ ಅಲ್ಲಿ ಶಾಪಿಗೆ ಹೋದಾದ್ಮೇಲೆ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನಾನು ಜೀಪ್ ಬಿಟ್ಟು ಬಂದು ಇಳಿದೆ, ಆಯ್ತಾ? ಇಲ್ಲಿ ನೋಡಿ, ಇವಾಗ ಇದೇ ನಮ್ಮ ಗಾಡಿ ನೋಡಿ, ಏನು ಮಸ್ತಾಗಿ ಕಾಣಿಸ್ತಿದೆ ಅಂತ ನೋಡಿ. ಇದೆಲ್ಲ ಹಂಗೆ ಬರ್ತದೆ ಹಿಂಗೆ ಬರ್ತದೆ. ಹಾಂ ರೇ ಕರ್ನಿ, ಇಲ್ಲಿ ಕೂತ್ಕೊಂಬರಲ್ಲ ನಾನು ನೋಡು. ಹಾಂ ಕರ್ನದ ಕನ್ನಡಿ ತಗೋ. ಆ್ಯಕ್ಚುಲಿ ನಾನು ಬಂದು ಇಲ್ಲಿ ಕೂತ್ಕೊಂಡೆ, ಸರಿನಾ? ನೋಡಿ, ಪೀಸ್ ಅಂದರೆ ಪೀಸ್ ಮಸ್ತಾಗಿದೆ ಮಾತ್ರ. ಕರ್ಣು ಇಲ್ಲಿ ಬರ್ತೀಯಾ? ಸಕ್ಕದಾಗ ಉಂಟು, ಬಾ ಈಗಲಿ ಈ ಸೈಡ್ ಕೋರು. ಸಕ್ಕದಾಗ ಅಂದ್ರೆ ಮಸ್ತಾಗಿದೆ ಮಾತ್ರ ಪೀಸ್. ಆ್ಯಕ್ಚುಲಿ ನಮ್ದು ಓನ್ ವೆಹಿಕಲ್ ಇದ್ರೆ ಈ ಥರ ನಾವು ಕೂತ್ಕೊಂಡು ಬರ್ಬೋದು, ಬಟ್ ಹುಚ್ಚಾಟ ಎಲ್ಲ ಆಡ್ಕೊಂಡು ಸಕ್ಕದಾಗಿ ಬರ್ಬೋದು. ಇದು ಮಾತ್ರ ಅಡ್ವೆಂಚರೇ ಸೈಕಾಗಿದೆ. ಆ್ಯಕ್ಚುಲಿ ಪೀಸ್ ಅಂದರೆ ಪೀಸ್. A few moments later. ಆ್ಯಕ್ಚುಲಿ ನಾವು ಎಂಟ್ರೆನ್ಸ್ ನೋಡಿ ಇದೆ, ಮಾಂದಲ್ಪಟ್ಟಿ ಎಂಟ್ರೆನ್ಸ್ ಅಂದರೆ ಅಲ್ಲಿಂದ ಬರ್ತೀವಲ್ಲ ನಾವು, ಇಲ್ಲಿ ಅಡ್ವೆಂಚರ್ ಎಲ್ಲ ಮುಗಿಸ್ಕೊಂಡು ಇದು ಮಾಂದಲ್ಪಟ್ಟಿ ಎಂಟ್ರೆನ್ಸ್ ನೋಡಿ, ಮಸ್ತಾಗಿದೆ ಮಾತ್ರ. ಹಾಂ ಮಂಗಲ ಕುತ್ಕೊಬಿಟ್ಟಿದ್ದಾರೆ. ಇನ್ನು ಇಳಿಬೇಕಾ ಇದು? ಸೊ ಅಲ್ಲಿ ಹೋದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಒಂದೇ ಒಂದ್ಸಲ ಬನ್ನಿ ಈ ಥರ ಅಡ್ವೆಂಚರ್ ಮಾಡಿ, ಪೀಸ್ ಅಂದರೆ ಪೀಸ್ ಆಗಿರುತ್ತೆ, ಆಯ್ತಾ? ಮಸ್ತಾಗಿದೆ ಮಾತ್ರ ನೋಡಿ, ಏನು ಸೈಕಾಗಿದೆ ಅಂತ, ಸಕ್ಕದಾಗಿದೆ ಮಾತ್ರ. ಒಂದೇ ಒಂದ್ಸಲ ಲೈಫಲ್ಲಿ ಈ ಥರ ಬನ್ನಿ, ಕಳೆದೋಗ್ಬಿಡ್ತೀರಾ. ಗೈಸ್ ಆ್ಯಕ್ಚುಲಿ ಇಲ್ಲಿ ನೋಡಿ 4:24 ಇವಾಗ ಟೈಮ್ ಬಂತು, ಈವ್ನಿಂಗ್ 4:24. ಬಟ್ ನಮ್ಮ ಕೂರ್ಗ್ ನೋಡಿ, ಮಾಂದಲ್ಪಟ್ಟಿ ನೋಡಿ ಹೆಂಗಿದೆ ಅಂತ, ಸೈಕಾಗಿದೆ ಮಾತ್ರ ನೋಡಿ. ಪೀಸ್ ಅಂದರೆ ಪೀಸ್. ಒಂದೇ ಒಂದ್ಸಲ ಈ ಥರ ಟ್ರಾವೆಲ್ ಮಾಡಿ ಕಳೆದೋಗ್ಬಿಡ್ತೀರಾ ನೋಡಿ. ನಾವು ಬಂದಿರೋ ಗಾಡಿ ಇದೆ, ಪೀಸ್ ಅಂದರೆ ಪೀಸ್, ಸಕ್ಕದಾಗಿದೆ ಮಾತ್ರ. Few minutes later. ಗೈಸ್ ಆ್ಯಕ್ಚುಲಿ ನಾವು ಮಾದಲ್ಪಟ್ಟಿ ಬಂದು ಅಲ್ಲಿ ನೋಡಿ, ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸ್ಬಂದು ಇಲ್ಲಿ ನೋಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ಗಾಡಿ ನಿಲ್ಲಿಸಿದ್ದಾರೆ. ನಾವು ಇಲ್ಲಿ ಬಂದಿದ್ದು, ನಿಮ್ಗೆ ಫಾಗಿಂದ ನಿಮ್ಗೆ ಏನು ಕಾಣಿಸಲ್ಲ. ಸೊ ಗಾಡಿಯಲ್ಲಿ ಇಲ್ಲಿ ಪಾರ್ಕ್ ಮಾಡಿ ನಾವು ಈ ಕಡೆ ನಡ್ಕೊಂಡು ಹೋಗ್ಬೇಕು. ಪೀಸ್ ಅಂದರೆ ಪೀಸ್ ಆಗಿದೆ ನೋಡಿ. ಇಲ್ಲೆಲ್ಲ ಬಂದು ಕೂತ್ಕೊಳ್ಳೋಕ್ಕೆ ಜಾಗ ಸಕ್ಕದಾಗಿದೆ ಒಂಥರ. ಸ್ಪಾಟ್ ಏನು ಕಾಣಿಸ್ತಿಲ್ಲ, ಫುಲ್ ಫಾಗ್ ಅಂದರೆ ಫುಲ್ ಮಿಸ್ಟಿ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಯಾರಾದರೂ ಕೂರ್ಗಿಗೆ ವಿಸಿಟ್ ಮಾಡೋದಾದರೆ ಮಾಂದಲ್ಪಟ್ಟಿನ ಅಂತೂ ಈ ಟೈಮಲ್ಲಿ ಮಿಸ್ಸೇ ಮಾಡ್ಕೋಬೇಡಿ. ಏನು ಮಡಿಕೇರಿಯಿಂದ ಬಂದು ಅರೌಂಡ್ 20 ಮಡಿಕೇರಿಯಿಂದ ಬಂದು ಅರೌಂಡ್ 20 ಕಿಲೋಮೀಟರ್ಸ್ ಏನೋ ಬರುತ್ತೆ. ಸೊ ವಿಸಿಟ್ ಮಾಡಿ ನೀವು ಕನ್ಫರ್ಮ್. ನಿಮಗೆ ಹೋಮ್ ಸ್ಟೇಗೆ ಏನಾದರೂ ಅಂದರೆ ನಿಮ್ಗೆ ಸ್ಟೇ ಮಾಡೋಕ್ಕೆ ಏನಾದರೂ ಇದಿದ್ದರೆ, ಏನೂ ಸಿಗಲಿಲ್ವಾ, ಸ್ಟೇಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಒಂದು ಕಾಂಟ್ಯಾಕ್ಟ್ ಮಾಡಿ. ನಮ್ಮದೇ ಫ್ರೆಂಡ್ದು ಇದೆ, ಹೋಮ್ ಸ್ಟೇ ಇದೆ. ಸೊ ಅಲ್ಲಿ ಬಂದು ನೀವು ಸ್ಟೇ ಆಗ್ಬೋದು, ಅಫೋರ್ಡೆಬಲ್ ಪ್ರೈಸಲ್ಲೇ ಅವರು ಮಾಡಿಕೊಡ್ತಾರೆ. ಮತ್ತು ಜೀಪ್ ಇದೆ ನಿಮಗೆ ಬೇಗ. ನಿಮಗೆ ಯಾವುದು ಇವಾಗ ಅರೌಂಡ್ ಬಂದು ಜೀಪಿಗೆ ಬಂದು ಕಾಸ್ಟ್ ಆಗುತ್ತೆ. ನೀವು ಇವಾಗ ರೆಂಟಿಗೆ ತೊಗೊಂಡ್ರೆ 2000 ರೂಪೀಸ್ ಆಗುತ್ತೆ. ಸೊ ನೀವು ಬಂದು ಇವಾಗ ಹೋಮ್ ಸ್ಟೇ ಅಂತ ಹೇಳ್ದಲ್ಲ, ಅವ್ರ ಹತ್ರನೇ ಜೀಪು ಇದೆ, ಅವರೇ ಬಂದು ನಿಮ್ಮನ್ನ ಮಾಡಿಸ್ತಾರೆ. ಚಂದ ಆಯಿತು ಮಳೆ ಸ್ಟಾರ್ಟ್ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಬಾಬಾ ಹೋಗುವ ಹಾಗದಾಗಲಿ ಗೈಸ್, ಮಳೆ ಸ್ಟಾರ್ಟ್ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ವ್ಯೂ ಪಾಯಿಂಟ್ಗೆ ಹೋಗ್ತಿದ್ವಿ. ಅಷ್ಟೇ. ಅದೇ ಇಷ್ಟೊತ್ತಿತ್ತಿಲ್ಲ, ಇವಾಗ ಬಂತು ನೋಡು. ಮಳೆ ಸ್ಟಾರ್ಟ್ ಆಯಿತು. ಹಬ್ಬ, ಲೈಫಲ್ಲಿ ಈ ಥರ ಎಲ್ಲ ಅಡ್ವೆಂಚರ್ ಮಾಡ್ತಾನೆ ಇರ್ಬೇಕು. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಏನಾದರೂ ಒಂದು ಮಾಡಿ ಎಲ್ಗಾರು ಹೋಗಿ ಅಂತ. ಪ್ರಪಂಚ ದೊಡ್ಡದು, ಏನಾದ್ರು ಒಂದು ಮಾಡ್ಬೇಕು ನೀವು. ಸುಮ್ಮನೆ ಎದ್ದು ಬಿದ್ದು ಮಲ್ಕೊಂಡು ತಿಂದು ಅಂತಿರಬಾರ್ದು.
ದೊಡ್ಡ ಪ್ರಪಂಚನ ಸುತ್ತಾಡ್ಬೇಕು ನೀವು. ಯಾವ್ದು ಮಳೆನೂ ಬರ್ತಿದೆ ಬಿಸಿ ಸೈಕಾಗಿದ್ದಲ್ಲ. ಯಾರನ್ನೂ ಕಾಣಿಸಲ್ಲ, ಇಲ್ಲ ಹತ್ರ ಇರೋರನ್ನ ಬಿಟ್ಟರೆ ಯಾರನ್ನೂ ಕಾಣಿಸಲ್ಲ, ಯಾಕೆಂದರೆ ಫುಲ್ ಫಾಗು. ಇಲ್ಲಿ ನೋಡಿ ಜಾಗ ಮುಂದೆ ಹಿಂಗಿದೆ, ನಾನು ನೋಡ್ಕೊಂಡು ಹೋಗ್ಬೇಕು. ಎಲ್ಲೋ ಮಾತಾಡ್ತಿದ್ದಾರೆ, ಸೌಂಡ್ ಕೇಳಿಸ್ತಿದೆ, ಬಟ್ ಯಾರನ್ನೂ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಬಂದು ನಂದಿ ಹಿಲ್ಸ್ಗೆ ಹೋದರೆ ಈ ಥರ ಇದಾಕಿರ್ತಾರೆ, ಗೇಟ್ ಹಾಕಿರ್ತಾರೆ ಆಯಿತಾ, ಗೇಟ್ ಹಾಕಿರ್ತಾರೆ. ಅದೇ ಥರ ಗೇಟ್ ಇಲ್ಲೂ ಹಾಕಿದ್ದಾರೆ. ವ್ಯೂ ಪಾಯಿಂಟ್ ಇದೆ ಅಲ್ಲಿ, ಬಟ್ ಅಲ್ಲಿ ಹೋಗ್ಬೇಕು. ನೋಡೋಣ, ನಾನು ಮುಂದೆ ಹೋಗಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಮಾತಾಡೋಕ್ಕಾಗ್ತಿಲ್ಲ, ಹೆವಿ ಗಾಳಿ ಬೇರೆ, ಮಳೆ ಬೇರೆ ಅಪ್ಪಿತ್ತಲ್ವ, ಸೊ ಮಾತಾಡೋಕ್ಕಾಗ್ತಿಲ್ಲ. ನಾನು ಮುಂದೆ ಹೋದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. और अभी तो रुको, क्लाइमैक्स अभी बाकी है. ಕರ್ಮ ಅಲ್ಲಿ ಹೋಗುವ. ಗಾಯ್ಸ್, ನಾವಂತೂ ಸಿಗಾಕೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಈ ಸಾಕಿದೆ ಮಾತ್ರ ಗಾಯ್ಸ್. ಗಾಯ್ಸ್ ಗಟ್ಟಿ ನಿಂತ್ಕೊಂಡಿದ್ದೀನಿ, ಸರಿನಾ? ಗಾಳಿ ಬಂದು ನಮ್ಮನ್ನೇ ತಳ್ಕೊಂಡು ಹೋಗ್ತಿದೆ. ಮಸ್ತಾಗಿದೆ ಮಾತ್ರ, ಫುಲ್ ಚಂಡಿ ಆಗೋಗಿದ್ದೀನಿ. ನೋಡೋಣ, ಅಲ್ಲೋಗಿ ನಿಂತ್ಕೊಳ್ಳೋಣ ನಾವು. ಗಾಯ್ಸ್ ಗಾಳಿ ಬಂದು ಗಾಳಿ ಬಂದು ನಮ್ಮನ್ನೇ ಹೇಳ್ಕೊಂಡು ಹೋಗ್ತಿದ್ದೆ, ಆಯ್ತಾ? ಹೆವಿ ಗಾಳಿ ಅಂದ್ರೆ ಹೆವಿ ಗಾಳಿ. ಮಾತ್ರ ಪೀಸ್ ಅಂದ್ರೆ ಪೀಸ್. ಮಾಂದಲ್ಪಟ್ಟಿ ಗಾಯ್ಸ್, ಒಂದೇ ಒಂದ್ಸಲ ಮಾಂದಲ್ಪಟ್ಟಿಗೆ ಬನ್ನಿ, ವಿಸಿಟ್ ಮಾಡಿ ನೋಡಿ. ಫುಲ್ ಚಂಡಿ ಆಗ್ಬಿಟ್ಟಿದ್ದೀನಿ. Few inches later. ಎಲ್ಲರೂ ಫುಲ್ ಚಂಡಿ ಆಗೋದ್ರು. ಇಲ್ಲಿ ನೋಡಿ, ಮಸ್ತ್ ಅಂದ್ರೆ ಮಸ್ತ್. ಗಾಯ್ಸ್ ಆ್ಯಕ್ಚುಲಿ ಮೇಲೆ ಅಂತೂ ಹೋಗೋಕ್ಕಾಗೋದಿಲ್ಲ. ನಾನು ವೀಡಿಯೋ ಮಾಡೋಣ ಅಂತಿದ್ದೆ, ಬಟ್ ವೀಡಿಯೋ ನಾನೇ ಇಲ್ಲಿ ಹಿಂಗೆ ನಿಂತ್ಕೊಂಡಿದ್ದೀನಲ್ಲ, ನಿಂತ್ಕೊಂಡು ಹಂಗೆ ಗಾಳಿ ತಳ್ಕೊಂಡು ಹೋಗ್ಬಿಡುತ್ತೆ. ಕಿವಿಯೆಲ್ಲ ನಾವು ಹೋಗ್ತಿದ್ದೆ ನೀರೋಗಿ, ಬಟ್ ಅಡ್ವೆಂಚರ್ ಮಾತ್ರ ಸೈಕಾಗಿತ್ತು. ಅಪ್ಪ ಬ್ರೋ, ಇದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬ್ರೋ? ನೆಕ್ಸ್ಟ್ ಲೆವೆಲ್ ಬ್ರೋ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಮಾತ್ರ. ನಂದಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಒಂದು ಅಡ್ವೆಂಚರ್. ಅಂದರೆ ಈ ಥರ ಮಾನ್ಸೂನ್ ಟೈಮಲ್ಲಿ, ಅದು ಈ ಮಳೆ ಟೈಮಲ್ಲಂತೂ ಸಕ್ಕತ್ತಾಗಿತ್ತು. 5 ಗಂಟೆನಾ ಫುಲ್ಲು ಹೊಗೆನೆ. 4 ಜನ ಇದು ಕ್ಲೋಸೇ ಮಾಡ್ತಿಲ್ಲ ನೀರು. ನೆಕ್ಸ್ಟ್ ಲೆವೆಲ್ ಮಾತ್ರ ಮುಗೀತು. ಸೊ ಈ ವಿಡಿಯೋ ನಾನು ಇಲ್ಲಿ ಎಂಡಿಂಗ್ ಮಾಡ್ತಾ ಇದ್ದೀನಿ. ಇನ್ನು ಏಕೆಂದರೆ ಫುಲ್ಲು ಚಳಿ, ನಾಳೆ ಜ್ವರ ಬರೋದಿದ್ರೆ ಸಾಕು. ಆ್ಯಕ್ಚುಲಿ ಜ್ವರ ಬರೋದಿದ್ರೆ ಸಾಕು ನೋಡೋಣ. ಸೊ ಈ ವಿಡಿಯೋ ಒಂದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಕೂರ್ಗೆ ಯಾರಾದ್ರು ವಿಸಿಟ್ ಮಾಡೋದಾದರೆ ಕನ್ಫರ್ಮ್ ಆಗಿ ಬಂದು ಒಂದೇ ಒಂದು ಸಲ ಮಾಂದಲ್ಪಟ್ಟಿನ ವಿಸಿಟ್ ಮಾಡಿ. ಬಟ್ ಈ ಟೈಮಲ್ಲಿ ನೀವು ವಿಸಿಟ್ ಮಾಡೋದಾದರೆ ಒಂದೇ ಒಂದು ಸಲ ಮಾಂದಲ್ಪಟ್ಟಿನ ವಿಸಿಟ್ ಮಾಡಿ ನೋಡಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಈ ವಿಡಿಯೋನ ಒಂದು ಇಲ್ಲಿಗೆ ಎಂಡಿಂಗ್ ಮಾಡ್ತೀರಿ. ನಮ್ಮ ವಿಡಿಯೋ ಯಾರಾದ್ರು ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕೊಳ್ಳಿ. ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.